ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ಶಾಂತಿ, ಧೈರ್ಯ, ದೇವರ ನೀತಿ, ದೇವದೂತರ ಕಾವಲು, ದೇವರ ಭಯಭಕ್ತಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ನಿತ್ಯ ಜೀವ, ಆರೋಗ್ಯದ ಶಾಂತಿಯ ವಾಕ್ಯ ಭಾಗ ಪ್ರಿಯರೇ. ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನು. ಹೌದು ಪ್ರಿಯರೇ, ಅಂಶ 91ನೇ ಕೀರ್ತನೆ 14ನೇ ವಾಕ್ಯ ಭಾಗ. ಅವನು ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನು. ಹೌದು ಪ್ರಿಯರೇ, ದೇವರ ಮಕ್ಕಳು, ವಿಶ್ವಾಸಿಗಳು, ಭಕ್ತರು, ಪ್ರಜೆಗಳು, ಶಿಷ್ಯರು ಯಾರು ಎಲ್ಲ ಯೇಸುವಿನ ನಾಮವನ್ನು ಅರಿತುಕೊಳ್ಳುತ್ತಾರೋ ಅವರನ್ನು ಉದ್ಧರಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ ಪ್ರಿಯರೇ. ಪಾಪದಿಂದ, ಶಾಪದಿಂದ, ಇಹಲೋಕದ ಎಲ್ಲ ಭಯ, ಮರಣ ಆಗುವವುಗಳಿಂದ. ಹೌದು ಪ್ರಿಯರೇ, ಕ್ರಿಸ್ತ ಯೇಸುವಿನ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎನ್ನುವಂತೆ ಅವನು ಅಥವಾ ನೀನು, ನಾನು ಯೇಸು ಕ್ರಿಸ್ತನನ್ನು ಅರಿತವರಾದರೆ, ಆತನ ನಾಮವನ್ನು ಅರಿತವರಾದರೆ ನಮ್ಮನ್ನು ಉದ್ಧರಿಸ್ತಾನಂತ ಪ್ರಿಯರೇ. ಈ ವಾಕ್ಯ ಭಾಗದೊಳಗೆ ನಾವು ಪ್ರವೇಶಿಸುವ ಮೊದಲು ತಂದೆಯ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ವರವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಒಳ್ಳೆಯ ನೆಲವಾಗುವಂತೆ, 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಲೋಕದಲ್ಲಿ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು ದೇವರಿಗೆ ಮಕ್ಕಳಾಗಿಸುವಂತೆ, ರಕ್ಷಿಸುವಂತೆ, ನರಕದಿಂದ ಸ್ವರ್ಗಕ್ಕೆ ಸೇರಿಸುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಸಹಾಯವಾಗುವಂತೆ ಪ್ರಾರ್ಥನೆ ಪ್ರೇರೆ. ಪ್ರಾರ್ಥನೆ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ಆತ್ಮ ಸ್ವರೂಪನೇ, ಆಗಲೆಲ್ಲದರಲ್ಲಿ ಅಗ್ರಸ್ತನೇ, ಸೃಷ್ಟಿಕರ್ತನೇ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಅವನು ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ರಕ್ಷಿಸುವೆನು ಎನ್ನುವ 91ನೇ ಕೀರ್ತನೆ 14ನೇ ವಾಕ್ಯ ಭಾಗದ ಅಂಶ ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಿ ತಂದೆ, ನಿಮ್ಮ ನಾಮವನ್ನು ಅರಿಯುವಂತೆ, ಸಂಪೂರ್ಣವಾಗಿ ನಮ್ಮ ಉದ್ಧಾರಕನು ನೀನೇ ಎಂದು ನಾವು ಕಂಡುಕೊಳ್ಳುವಂತೆ, ಅನೇಕರಿಗೆ ನಾವು ನಿಮ್ಮ ನಾಮವನ್ನು ತಿಳಿಸುವಂತೆ, ನಿಮ್ಮ ಉದ್ಧಾರವನ್ನು ಪ್ರಕಟಿಸುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ವಾಕ್ಯ ಭಾಗದ ಮುಖಾಂತರ ನಮ್ಮೆಲ್ಲರೊಂದಿಗೆ ನೀವೇ ಮಾತಾಡುತ್ತಾ ಬರಬೇಕೆಂದು ಪರಾತ್ಪರ ದೇವರೇ ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ರಕ್ಷಿಸುವೆನು. ಹೌದು ಪ್ರಿಯರೇ, ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರಿಯರೇ. ಹಾಡು ನನ್ನೊಂದಿಗೆ ಏಕೀಭವಿಸಿರಿ. ಪರಿಶುದ್ಧನೇ, ಓ ಪರಿಶುದ್ಧನೇ, ಯೇಸು ನಿನಗೆ ಸ್ತೋತ್ರಗಳು. ಮಹಾಘನನೇ, ಮಹೋನ್ನತನೇ, ಯೇಸು ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ, ಓ ಪರಿಶುದ್ಧನೇ, ಯೇಸಪ್ಪ ನಿನಗೆ ಸ್ತೋತ್ರಗಳು. ಮಹಾಘನನೇ, ಮಹೋನ್ನತನೇ, ಯೇಸು ನಿನಗೆ ಸ್ತೋತ್ರಗಳು. ಸರ್ವಾಧಿಕಾರ ಉಳ್ಳವನೇ, ಸರ್ವಕೃಪಾನಿಧಿಯಾದ ದೇವನೇ, ಸರ್ವಾಧಿಕಾರ ಉಳ್ಳವನೇ, ಸರ್ವಕೃಪಾನಿಧಿಯಾದ ದೇವನೇ, ನಿಜವಾದ ದೇವರು ನೀನೊಬ್ಬನೇ, ಯೇಸು ನಿನಗೆ ಸ್ತೋತ್ರಗಳು. ನಿಜವಾದ ದೇವರು ನೀವೊಬ್ಬರೇ, ಕ್ರಿಸ್ತೇಸು ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ, ಓ ಪರಿಶುದ್ಧನೇ, ಯೇಸು ನಿನಗೆ ಸ್ತೋತ್ರಗಳು. ಮಹಾಗಣನೇ, ಮಹೋನ್ನತನೇ, ಯೇಸಪ್ಪ ನಿನಗೆ ಸ್ತೋತ್ರಗಳು. ತ್ರಿಯೇಕ ದೇವ ಪರಲೋಕ ರಾಜ, ದೀರ್ಘ ಶಾಂತಿಯುಳ್ಳವನೇ, ತ್ರಿಯೇಕ ದೇವರೇ ಪರಲೋಕ ರಾಜರೇ, ದೀರ್ಘ ಶಾಂತಿಯುಳ್ಳವರೇ,
ಸತ್ಯ ಸಮೂಹಗಳ ತಂದೆಯೇ, ಯೇಸು ನಿನಗೆ ಸ್ತೋತ್ರಗಳು. ಆಮೆನ್. ಸತ್ಯ ಸಮೂಹಗಳ ತಂದೆಯೇ, ಕ್ರಿಸ್ತೇಸಪ್ಪ ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ, ಓ ಪರಿಶುದ್ಧನೇ, ಯೇಸು ನಿನಗೆ ಸ್ತೋತ್ರಗಳು. ಮಹಾಘನನೇ, ಮಹೋನ್ನತನೇ, ಏಸಪ್ಪ ನಿನಗೆ ಸ್ತೋತ್ರಗಳು. ರಕ್ಷಕ ನಿನಗೆ ವಂದನೆಗಳು. ಆಮೇನ್. ಥ್ಯಾಂಕ್ ಯು ಫಾದರ್, ಜೀಸಸ್ ಕ್ರೈಸ್ಟ್ ನೇಮ್. ಆಮೇನ್. ಹೌದು ಪ್ರೇರೆ, ಸರ್ವಾಧಿಕಾರವುಳ್ಳ ದೇವರಾಗಿದ್ದಾನೆ ಯೇಸು, ಪರಿಶುದ್ಧನಾಗಿದ್ದಾನೆ ಪ್ರೇರೆ. ಹೌದು, ನಿಜವಾದ ದೇವರಾಗಿದ್ದಾನೆ ಯೇಸು ಒಬ್ಬನೇ, ತ್ರಿಯೇಕ ದೇವರಾಗಿದ್ದಾನೆ, ಸತ್ಯ ಸಮೂಹಗಳ ತಂದೆಯಾಗಿದ್ದಾನೆ ಪ್ರೇರೆ. ಹೀಗೆ ನಾವು ವಾಕ್ಯ ಭಾಗದ ಪ್ರವೇಶ ಪ್ರೇರೆ. 91ನೇ ಕೀರ್ತನೆ 14ನೇ ವಾಕ್ಯ ಭಾಗದಿಂದ ಧ್ಯಾನಿಸೋಣ. ಅವನು ಚಾಪ್ಟರ್ 91 ಸ್ಲಾಮ್ಸ್ ವರ್ಸ್ 14th ವರ್ಡ್. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹಿಂದೆ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆ ಪ್ರೇರೆ, ದೇವರಲ್ಲಿ ಆಸಕ್ತರಾಗಿರುವವರನ್ನು ದೇವರು ರಕ್ಷಿಸುತ್ತಾನೆಂದು. 2ನೇ ಭಾಗ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಈಗ ನಾವು ಧ್ಯಾನಿಸ್ತಿರುವುದು ನನ್ನ ನಾಮವನ್ನು, ಅಂದರೆ ದೇವರ ನಾಮವನ್ನು ಅರಿತವರಾದರೆ ಅವರನ್ನು ದೇವರು ಉದ್ಧರಿಸುತ್ತಾನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಯಾವುದರಿಂದ ಉದ್ಧಾರ? ಪಾಪದಿಂದ ಉದ್ಧಾರ ಪ್ರೇರೆ, ಶಾಪದ ಜೀವಿತದಿಂದ ಉದ್ಧಾರ, ಅಜ್ಞಾನದಿಂದ ಉದ್ಧಾರ, ನರಕ ಮಾರ್ಗದಿಂದ ಉದ್ಧಾರ, ಅವಿಶ್ವಾಸದಿಂದ ಉದ್ಧಾರ, ಅವಿಧೇಯತೆಯಿಂದ ಉದ್ಧಾರ, ಮರಣದಿಂದ ಉದ್ಧರಿಸುತ್ತಾನೆ ಪ್ರೇರೆ. ಹೀಗೆ ನಾವು ತಂದೆಯ ದೇವರ ನಾಮವನ್ನು ಧರಿಸಿಕೊಂಡು ಬಂದ ಯೇಸು ಕ್ರಿಸ್ತನ ನಾಮವನ್ನು ಅರಿತವರಾದರೆ ದೇವರು ನಮ್ಮನ್ನು ಉದ್ಧರಿಸ್ತಾನೆ ಪ್ರೇರೆ. ನಾವು 99ನೇ ಕೀರ್ತನೆಯಲ್ಲಿ ಕೂಡ ನೋಡುತ್ತೇವೆ, 10ನೇ ವಾಕ್ಯ ಭಾಗ, ಸ್ಲಾಮ್ಸ್ ಚಾಪ್ಟರ್ 9 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ 9ನೇ ಕೀರ್ತನೆ 10ನೇ ವಾಕ್ಯ, ಯೆಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು, ಯಾಕಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕಾಪಾಡುತ್ತಿ, ಕೈ ಬಿಡುವವನಲ್ಲ. ಪ್ರೇರೆ, ಅಂದರೆ ಯೆಹೋವನೆಂದರೆ ತಂದೆಯ ದೇವರ ಹೆಸರು ಪ್ರೇರೆ. ಆ ತಂದೆಯ ದೇವರ ಹೆಸರಿನಲ್ಲೇ ಯೇಸು ಕ್ರಿಸ್ತನು ಬಂದಿದ್ದಾನೆ. ಹೌದು, ಈತನು ನನ್ನ ಪ್ರಿಯ ಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ, ಈತನಲ್ಲಿ ನನ್ನ ಆತ್ಮವನ್ನು ಇಟ್ಟಿದ್ದೇನೆ ಎಂದು ಯೇಸು ಕ್ರಿಸ್ತನ ಕುರಿತು ತಂದೆಯ ದೇವರು ಸಾಕ್ಷಿ ಕೊಟ್ಟಿದ್ದಾನೆ. ಹೀಗೆ ದೇವರ ಯೆಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ಮತ್ತು ನಾವು ಯೇಸು ಕ್ರಿಸ್ತನ ನಾಮವನ್ನು ಬಲ್ಲವರಾಗಿದ್ದರೆ, ಅಥವಾ ತಂದೆಯಾದ ದೇವರ ನಾಮವನ್ನು ಬಲ್ಲವರಾಗಿದ್ದರೆ, ದೇವರ ಆತ್ಮಸ್ವರೂಪನಾಗಿದ್ದಾನೆಂದು ಬಲ್ಲವರಾಗಿದ್ದಾರೆ. ಆ ಆತ್ಮಸ್ವರೂಪನೇ ವಾಕ್ಯ ಸ್ವರೂಪನಾಗಿ ಮಾತನಾಡುವ ದೇವರಾಗಿ ಶರೀರಾಕಾರವಾಗಿ ನಮ್ಮ ಮಧ್ಯದಲ್ಲಿ 2000 ವರ್ಷಗಳ ಕೆಳಗೆ ಬಂದು ನಮ್ಮಂತೆ ವಾಸ ಮಾಡಿ ನಮ್ಮ ಪಾಪ ಶಾಪಗಳನ್ನು ಹೊತ್ತುಕೊಂಡೋಗಿ ಶಿಲುಬೆಯಲ್ಲಿ ಅವುಗಳನ್ನು ಜಡಿದು ನಿರರ್ಥಕ ಮಾಡಿ ನಮ್ಮ ಪರವಾಗಿ ನಮ್ಮ ಪಾಪ ಕೊಡುವ ಸಂಬಳ ಮರಣವನ್ನು ತನ್ನ ಮೇಲೆ ತೆಗೆದುಕೊಂಡು ಮರಣಿಸಿ ತಿರುಗಿ ಎದ್ದ ಯೇಸು ಕ್ರಿಸ್ತನ ನಾಮವನ್ನು, ಯೇಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ಹೌದು ಪ್ರೇರೆ. ಹೀಗೆ ಯೇಸುವಿನ ನಾಮ ಮಹಿಮೆಯನ್ನು ಬಲ್ಲವರಾದರೆ ನಾವು ಆತನಲ್ಲಿ ಭರವಸೆ ಇಡುತ್ತೇವೆ ಪ್ರೇರೆ. ಯೇಸುವಿನ ನಾಮ ಅರಿಯದಿದ್ದರೆ ನಾವು ಆತನಲ್ಲಿ ಭರವಸೆ ಇಡುವುದಿಲ್ಲ. ಹೌದು, ಹೀಗೆ ಯಾಕಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ನಾವು ಯಾವಾಗ ಯೇಸುವಿನ ನಾಮ ಮಹಿಮೆ ಅರಿತುಕೊಳ್ಳುತ್ತೇವೆ, ಭರವಸೆ ಇಡುತ್ತೇವೆ ಪ್ರೇರೆ ಆತನಲ್ಲಿ, ಭರವಸೆ ಇಟ್ಟಾಗ ಆತನ ಮೊರೆ ಹೋಗುತ್ತೇವೆ, ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಹೌದು ಪ್ರೇರೆ. ಹೀಗೆ ದೇವರ ನಾಮವನ್ನು ಅರಿತವರು ಮಾತ್ರ ದೇವರಲ್ಲಿ ಭರವಸೆ ಇಡ್ತಾರೆ ಪ್ರೇರೆ. ಅವರನ್ನು ಮಾತ್ರ ದೇವರನ್ನು ಮೊರೆ ಹೋಗುತ್ತಾರೆ. ದೇವರ ನಾಮ ಅರಿತವರು, ದೇವರನ್ನು ಮೊರೆ ಹೋಗುವವರನ್ನು ದೇವರು ಕೈ ಬಿಡುವುದಿಲ್ಲ. ಇನ್ನೊಂದು ವಾಕ್ಯ ನೋಡೋದಾದರೆ ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 12ನೇ ವಾಕ್ಯ. ಹೌದು ಪ್ರೇರೆ. ಅವನು ನನ್ನನ್ನು ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನು ಎಂದು ದೇವರು ಹೇಳುವ ಭಾಗದಲ್ಲಿ ನೋಡುವುದಾದರೆ ಆ್ಯಕ್ಟ್ಸ್ ಚಾಪ್ಟರ್ 4 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು, ಅಂದರೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಆದರೆ ಪೇತ್ರನು
ಒಂದು ದಿನ ದೇವಾಲಯಕ್ಕೆ ಹೋಗ್ತಿರ್ತಾರೆ ಪೇತ್ರನು ಮತ್ತು ಯೋಹಾನ, ಯೇಸುವಿನ ಶಿಷ್ಯರು. ಮೊದಲನೇ ಶಿಷ್ಯ ಪೇತ್ರ, ಯೇಸುವಿನ ಆಪ್ತ ಶಿಷ್ಯ, ಕೊನೆಯ ಶಿಷ್ಯ ಯೋಹಾನ. ಹೀಗೆ ಒಂದು ದಿನ ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 8ನೇ ವಾಕ್ಯ 9ನೇ ವಾಕ್ಯದಿಂದ ಓದುವುದಾದರೆ, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನರ ಅಧಿಕಾರಿಗಳೇ, ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಈ ಹೊತ್ತು ವಿಚಾರಣೆ ಮಾಡುವುದಾದರೆ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮ ಎದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ಆದರೆ ಹುಟ್ಟು ಕುಂಟಾಗಿರ್ತಾನೆ ಪ್ರೇರ ಒಬ್ಬ ಮನುಷ್ಯ. ದೇವಾಲಯ, ಸುಂದರ ದ್ವಾರ ಎಂಬ ದೇವಾಲಯದ ಬಾಗಿಲಲ್ಲಿ ಭಿಕ್ಷೆ ಬೇಡುತ್ತಾ ಇರ್ತಾನೆ. ಆ ದೇವಾಲಯದೊಳಕ್ಕೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ, ಯಹೂದ್ಯರ ಪದ್ಧತಿ ಪ್ರಕಾರ 3 ಗಂಟೆ ಪ್ರಾರ್ಥನಾ ಸಮಯದಲ್ಲಿ ದೇವಾಲಯದೊಳಗೆ ಹೋಗುತ್ತಿರುವಾಗ ಆ ಹುಟ್ಟುಕುಂಟನು ಪೇತ್ರ ಯೋಹಾನರನ್ನು ಭಿಕ್ಷೆ ಬೇಡುತ್ತಾನೆ. ಏನಾದರೂ ಬರುತ್ತದೆ ಏನೆಂದು ಕೇಳಿದಾಗ ಪೇತ್ರ ಯೋಹಾನ ಹೇಳ್ತಾರೆ, ಪೇತ್ರನು, ನೋಡಪ್ಪ, ನಮ್ಮಲ್ಲಿ ನಿನಗೆ ಕೊಡಲು ಹಣಕಾಸು ಇಲ್ಲ, ಬೆಳ್ಳಿ ಬಂಗಾರ ಇಲ್ಲ, ಆದರೆ ನಮ್ಮಲ್ಲಿರುವುದನ್ನು ನಿಮಗೆ ಕೊಡುತ್ತೇನೆ. ಏನೆಂದರೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಿಲ್ಲು ಎಂದು ಆತನ ಕೈ ಹಿಡಿದು ಎಬ್ಬಿಸುತ್ತಾನೆ ಪ್ರೇರಿ. ಆತನ ಕೈಕಾಲುಗಳಿಗೆ ಬಲ ಬರುತ್ತದೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಿಲ್ಲು ಪ್ರೇರಿ. ನಮ್ಮಲ್ಲಿರುವುದು ನಿನಗೆ ಕೊಡುತ್ತೇವೆ, ಹಣ ಇಲ್ಲ, ಬೆಳ್ಳಿ ಕಾಸು ಇಲ್ಲ. ಪ್ರೇರಿ, ಇವತ್ತಿನವರಲ್ಲಿ ಮುಖ್ಯ ಪಾತ್ರ ವಹಿಸುವುದು, ಸೇವೆ ಮಾಡುವುದಾದರೆ ಹಣ ಎನ್ನುತ್ತಾರೆ. ಆದರೆ ಅವರಲ್ಲಿ ಯೇಸು ಕ್ರಿಸ್ತನ ಹೆಸರಿಲ್ಲ, ಯೇಸು ಕ್ರಿಸ್ತನ ನಾಮ ಮಹಿಮೆ ಇಲ್ಲ, ಯೇಸು ಕ್ರಿಸ್ತನ ನಾಮದಲ್ಲಿ ಇರುವ ಮಹಿಮೆಯ ಭರವಸೆ ಇಲ್ಲ. ಆ ಭರವಸೆ ದೇವರನ್ನು ಮೊರೆ ಹೋಗುವಂತೆ ಮಾಡುತ್ತದೆ. ಆ ಮೊರೆ ಹೋಗುವಿಕೆ ಇಲ್ಲ, ಪ್ರಾರ್ಥನೆ ಜೀವಿತ ಇಲ್ಲ. ಆ ಪ್ರಾರ್ಥನೆ ಜೀವಿತ ಇಲ್ಲದಿದ್ದರೆ ಅವರು ಕೈ ಬಿಡಲ್ಪಡುತ್ತಾರೆ ಪ್ರೇರೆ. ಹೌದು, ಅವರನ್ನು ಹಿಂಬಾಲಿಸುವ ಎಲ್ಲರೂ. ಆದರೆ ಆದ ಕಾರಣ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮ ಎದುರಿನಲ್ಲಿ ಎದ್ದು ನಿಂತಿದ್ದಾನೆ, ತಿರುಗಾಡುತ್ತಿದ್ದಾನೆ. ಪ್ರೇರೆ, ಆತ ಹುಟ್ಟುಕುಂಟನಾಗಿದ್ದ, ಭಿಕ್ಷೆ ಬೇಡುತ್ತಾ ಇದ್ದ. ತಾಯಿ ಗರ್ಭದಿಂದಲೂ ಆತನು ಹೊಟ್ಟೆಗಿದ್ದಾಗ ತಾಯಿ ಒತ್ತಿದ್ದಲು ಆತನನ್ನು. ಹೊರಗೆ ಬಂದರೂ ಕೂಡ 4 ಜನರು ಹೊತ್ತು ಆತನು ದೇವಾಲಯದ ಬಳಿ ಬಿಡುತ್ತಿರಬಹುದು. ಹೌದು, ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಿಲ್ಲು ಎಂದು ಆಜ್ಞಾಪಿಸಿದ ಎದ್ದು ನಿಲ್ಲುತ್ತಾನೆ ಪ್ರೇರೆ. ಅವರೊಂದಿಗೆ ಸ್ತುತಿ ಮಾಡುತ್ತಾ ದೇವಾಲಯದ ಒಳಗೆ ಹೋಗುತ್ತಾನೆ. ಪ್ರಥಮ ಬಾರಿಗೆ ದೇವರನ್ನು ಸ್ತುತಿಸಲು ಅವರೊಂದಿಗೆ ದೇವಾಲಯದೊಳಗೆ ಪ್ರವೇಶವಾಗುತ್ತಾನೆ. ಅಲ್ಲಿರುವ ಜನರು, ಇವತ್ತು ಸಬ್ಬತ್ ದಿನ, ಯಾರು ಈತನನ್ನು ಗುಣ ಮಾಡಿದ್ದು ಎಂದು ಆ ಯೇಸುವಿಗೆ ವಿರುದ್ಧವಾಗಿ ಮಾತಾಡಿದಾಗ, ಅಥವಾ ಪೇತ್ರ ಯೋಹಾನರ ವಿರುದ್ಧವಾಗಿ, ಇದು ನಮ್ಮ ಶಕ್ತಿಯಿಂದ ಅಲ್ಲ, ನಾವು ನಿಮ್ಮಂಥವರೇ. ನಜರೇತಿನ ಯೇಸು ಕ್ರಿಸ್ತ ಇದ್ದಾನಲ್ಲ, ದೇವರು ಆತನನ್ನು ಸತ್ತವರೊಳಗಿಂದ, ಅಥವಾ ನೀವು ಶಿಲುಬೆಗೆ ಹಾಕಿದಂಥ ಮತ್ತು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮ ಎದುರಿನಲ್ಲಿ ಸ್ವಸ್ಥವಾಗಿ ನಿಂತಿರುತ್ತಾನೆ. ಮನೆ ಕಟ್ಟುವವರು ಈನೈಸಿದ ಕಲ್ಲು, 11ನೇ ವಾಕ್ಯ. ಮನೆ ಕಟ್ಟುವವರು ಈನೈಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಆದರೆ ಇಂದಿಗೂ ಅನೇಕರು, ಕ್ರೈಸ್ತರು, ಅನ್ಯ ಜನರು, ಅವರ ಜೀವಿತವೆಂಬ ಆತ್ಮೀಯ ಜೀವಿತವೆಂಬ ಪರಲೋಕ ಪ್ರಯಾಣ ಎಂಬ ಜೀವಿತ, ಮೋಕ್ಷ ಎಂಬ ಜೀವಿತ, ನಿತ್ಯ ಜೀವ ಎಂಬ ಜೀವಿತ, ದೇವರ ಭಯಭಕ್ತಿ ಎಂಬ ಜೀವಿತ ಯೇಸು ಕ್ರಿಸ್ತ ಎಂಬ ಮೂಲೆಗಲ್ಲಿಂದ ಕಟ್ಟುತ್ತಿಲ್ಲ ಪ್ರೇರೆ. ಹಣ, ಹೆಣ್ಣು, ಪುರುಷ, ಸ್ತ್ರೀ, ಸೌಂದರ್ಯ, ಜ್ಞಾನ, ವ್ಯಾಮೋಹಗಳು, ಅಧಿಕಾರ, ಸ್ಥಳ, ಲೋಕದ ಕಣ್ಣಿನ ಶರೀರದಾಶೆ, ಬದುಕು ಬಾಳಿನ ಇಚ್ಛೆಗೆ, ಗರ್ವದ ಜೀವಿತಕ್ಕೆ ಒಳಗಾದವರನ್ನೇ ಇಷ್ಟಪಡುತ್ತಾರೆ. ಆದರೆ ಈ ನಿತ್ಯ ಜೀವ, ಪರಲೋಕ ಪ್ರವೇಶ, ಇಹಲೋಕದ ನಂತರ ಶಾಶ್ವತ ಜೀವಿತ ಪ್ರಾರಂಭವಾಗುತ್ತದೆ. ಅದರ ಪ್ರವೇಶ ಮಾಡಬೇಕಾದರೆ ಮನೆ ಕಟ್ಟಬೇಕಾಗಿದೆ. ಯೇಸು ಕ್ರಿಸ್ತ ಎಂಬ ಮೂಲೆಗಲ್ಲಿನಿಂದ, ಆತನ ವಾಕ್ಯದಿಂದ. ನೋಡಿರಿ, ನನ್ನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ನಡೆಯುವವನು
ಬಂಡೆ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನಿಗೆ ಹೋಲಿಕೆ ಆಗಿದ್ದಾನೆ. ಮಳೆ ಬರುತ್ತದೆ, ಪ್ರವಾಹ ಬರುತ್ತದೆ, ಗಾಳಿ ಮೂಲಕ ಆ ಮನೆಗೆ ಬಡಿಯುತ್ತದೆ ನೀರಿನ ಪ್ರವಾಹ, ಮಳೆಯದು. ಆದರೆ ಅದರ ಅಡಿಗಟ್ಟು ಬುನಾದಿ ಬಂಡೆ ಮೇಲೆ ಇದ್ದರಿಂದ ಅದು ಬೀಳಲಿಲ್ಲ. ಆದರೆ ಯೇಸು ಕ್ರಿಸ್ತನೇ ಆ ಬಂಡೆ, ಆ ಆಳವಾದ ಅದರಲ್ಲಿ ಅಗೆಯುವುದೇ ವಿಶ್ವಾಸ, ಪರಿಶುದ್ಧಾತ್ಮ, ಪ್ರೇರೆ. ಆದರೆ ನನ್ನ ಮಾತು ಕೇಳಿ ಅದರಂತೆ ನಡೆಯದವನು ಬುನಾದಿಯೇ ಇಲ್ಲದೆ ಮಣ್ಣಿನ ಮೇಲೆ ಮನೆಯನ್ನು ಕಟ್ಟಿದ ಬುದ್ಧಿಹೀನ ಮನುಷ್ಯರನ್ನು ಹೋಲುತ್ತಾನೆ. ಮಳೆ ಬಂತು, ಪ್ರವಾಹ ಬಂತು, ಆ ಮನೆಗೆ ಗಾಳಿ ಬೀಸಿ 4 ಕಡೆಯಿಂದ ಅಪ್ಪಳಿಸಿತು. ಅದರ ಬುನಾದಿ ಮಣ್ಣಿನ ಮೇಲೆ ಇದ್ದರಿಂದ ಅದು ದುಡುಮನೆ ಕಡ್ಕೊಂಡು ಬಿತ್ತು. ಅದಕ್ಕಾದ ಪತನವು ಅಗಾಧ, ವರ್ಣಿಸಲಾಗದು. ಪ್ರೇರೆ, ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರ ನಡೆಯದಿದ್ದರೆ, ಯೇಸು ಕ್ರಿಸ್ತನ ನಾಮವನ್ನು ಅರಿಯದಿದ್ದರೆ ನಾವು ಉದ್ಧಾರ ಆಗುವುದಿಲ್ಲ ಪ್ರೇರೆ. ಪಾಪದಿಂದ ಹೊರಬರುವುದಿಲ್ಲ, ಶಾಪದಿಂದ ಹೊರಬರುವುದಿಲ್ಲ, ಪಿಶಾಚಿ ಕೋಪದಿಂದ ಹೊರಬರುವುದಿಲ್ಲ, ದೇವರ ಕೋಪದಿಂದ ಹೊರಬರುವುದಿಲ್ಲ, ತೀರ್ಪಿನಿಂದ ಹೊರಬರುವುದಿಲ್ಲ. ಭಯ, ಅನಾರೋಗ್ಯ, ಮರಣ, ಪಾಶವೇದನೆಗಳು, ಪೂರ್ವಜರಿಂದ ಬಂದ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ವಿಗ್ರಹಾರಾಧನೆ, ಮೂಢನಂಬಿಕೆಯಿಂದ ಹೊರಬರುವುದಿಲ್ಲ. ಸುಲಭವಾಗಿ ಸಿಕ್ಕಿಸುವ ಪಾಪಕ್ಕೆ ಗುರಿಯಾಗುತ್ತೇವೆ. ಅದು ಪಾಪ ಎಂದೇ ಗೊತ್ತಾಗುವುದಿಲ್ಲ. ಕಾರಣ ದೇವರ ವಾಕ್ಯವನ್ನು ಅನುಸರಿಸುವುದೇ ಪರಿಶುದ್ಧತೆ. ದೇವರ ವಾಕ್ಯ ನಮ್ಮಲ್ಲಿಯೂ ನಾವು ದೇವರಲ್ಲಿಯೂ ನೆಲೆಗೊಳ್ಳುವುದೇ ಬಿಡುಗಡೆ. ಪ್ರೇರೆ, ಹೀಗೆ ಮನೆ ಕಟ್ಟುವವರು ಏನೈಸಿದ ಕಲೆ ಮುಖ್ಯವಾದ ಮೂಲೆಗೆಲ್ಲ ಇತ್ತು. ಆದರೆ ಯೇಸು ಕ್ರಿಸ್ತನೇ ನಮ್ಮ ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ಈ ಜೀವಿತ ಎಂಬ ಮನೆಗೆ ಯಾವುದೇ ಕುಲ, ಭಾಷೆ, ಜನಾಂಗದ ಮನುಷ್ಯರಾಗಿರ್ಬೋದು, ಅವರೆಲ್ಲರಿಗೂ ಯೇಸು ಕ್ರಿಸ್ತನೇ ಮೂಲೆಗಲ್ಲಾಗಿದ್ದಾನೆ ಪ್ರೇರೆ. ಆತನೇ ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದ ದೇವರ ಕಾಣುವ ರೂಪ. ಆಗಲೆಲ್ಲದರಲ್ಲಿ ಅಗ್ರಸ್ಥ. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ಆತನಿಲ್ಲದ ಒಂದಾದರೂ ಉಂಟಾಗಲಿಲ್ಲ. ಆತನು ಆದಿ ಸಂಭೂತನ ಪ್ರೇರೆ. ಎಲ್ಲಕ್ಕೂ ಮೊದಲಿದ್ದಾತನು, ಎಲ್ಲದರ ಮೇಲೆ ಅಧಿಕಾರವುಳ್ಳಾತನು. ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರ ಆತನು ಪಡೆದಿದ್ದಾನೆ. ಮರಣದ ಮುಳ್ಳನ್ನು ಮುರಿದು ಕೂಡ ಮರಣಾಧಿಕಾರಿ ಮೇಲೆ ಜಯ ತಂದುಕೊಟ್ಟಿದ್ದಾನೆ. ಹೌದು ಪ್ರೇರೆ. ಪಾತಾಳಕ್ಕೆ ಹೋಗಿ ಅಲ್ಲಿರುವ ಶಕ್ತಿಗಳನ್ನು ಬಲಹೀನಪಡಿಸಿ ಮರಣದ ಪಾತಾಳದ ಬೀಗದ ಕೈಗಳನ್ನು ತೆಗೆದುಕೊಂಡು ಆತನಲ್ಲಿ ವಿಶ್ವಾಸವಿಡುವ ಸಭೆಗೆ, ಸೇವಕನಿಗೆ, ವಿಶ್ವಾಸಿಗೆ ಕೊಟ್ಟಿದ್ದಾನೆ, ಶಿಷ್ಯನಿಗೆ. ಹೀಗೆ ಪ್ರೇರೆ, ಆಕಾಶದ ಕೆಳಗೆ ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಯಾವ ಮಹಾತ್ಮರಲ್ಲಿ ಇಲ್ಲ ಪ್ರೇರೆ, ಯಾವ ಪಂಡಿತರಲ್ಲಿ ಇಲ್ಲ, ಯಾವ ಜನಾಂಗದ ಋಷಿ ಮುನಿಗಳಲ್ಲಿ ಇಲ್ಲ, ಯಾವ ಮೋನಾರ್ಕರಲ್ಲಿಯೂ ಇಲ್ಲ, ಯಾವ ಬಹುಭಾಷಾ ಪಂಡಿತರಲ್ಲಿ ಇಲ್ಲ. ಸ್ವರ್ಗದಿಂದ ಇಳಿದು ಬಂದ ದೇವರ ಪ್ರತಿರೂಪವಾದ ಯೇಸು ಕ್ರಿಸ್ತನಲ್ಲಿ, ಬೆಳಕಾದ ದೇವರಲ್ಲಿ, ಸೃಷ್ಟಿಕರ್ತನೇ ರಕ್ಷಕನಾಗಿ ಬಂದ ಆತನಲ್ಲೇ ಇರಿಸಲು ನಿರ್ಧರಿಸಿದನು ದೇವರು ತನ್ನ ಸರ್ವಸಂಪೂರ್ಣತೆಯನ್ನು ಅವತರಿಸಿ ವಾಸಿಸುವಂತೆ. ಹೀಗೆ ಯೇಸು ಕ್ರಿಸ್ತ ಸಮಸ್ತದಲ್ಲಿ ಸಮಸ್ತ ಆಗಿದ್ದಾನೆ ಪ್ರೇರೆ. ಬರಬೇಕಾದ ರಕ್ಷಣೆಯು ಯಾವ ಹೆಸರಿನಲ್ಲಿ, ಯಾವ ಕುಲ ಭಾಷೆಯವರಿಲ್ಲ ಪ್ರೇರೆ. ಆ ಹೆಸರಿನಿಂದಲೇ ಹೊರತು, ಯೇಸು ಎಂಬ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಅಂತ ಪ್ರೇರೆ. ಯೇಸು ಕ್ರಿಸ್ತ, ಯೇಸು ಎಂದರೆ ಆತನು ತನ್ನನ್ನು ವಿಶ್ವಾಸುವ ಜನರನ್ನು, ಆತನ ಆಶ್ರಯಕ್ಕೆ ಬರುವವರನ್ನು ಆತನ ಬಳಿಗೆ ಬಂದು, ಆತನೇ ಸತ್ಯ ದೇವರು, ನಿತ್ಯ ಜೀವವು, ಒಳ್ಳೆಯ ಕುರುಬನು, ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಟ್ಟು ಕಾಪಾಡಿದ್ದಾನೆ. ನಮ್ಮ ಪಾಪ ಎಂಬ ಭಾರವನ್ನು ಇಳಿಸಿದ್ದಾನೆ ಶಿಲುಬೆಯಲ್ಲಿ. ಪಾಪ ಕೊಡುವ ಸಂಬಳ ಮರಣ ತನ್ನ ಮೇಲೆ ತೆಗೆದುಕೊಂಡು ನಮ್ಮ ಸಾಲವನ್ನು ಕಟ್ಟಿದ್ದಾನೆ. ಪ್ರೇರೆ, ನಮ್ಮನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ ತಂದೆಯಾದ ದೇವರಿಗೆ, ಮತ್ತು ತನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡಿದ್ದಾನೆ. ನಮ್ಮ ಪಾಪ, ಶಾಪದ, ಬಲಹೀನ, ಕಾಮಮೋಹ, ಮದಮತ್ಸರ, ಹೊಟ್ಟೆ ಕಿಚ್ಚು, ದುಂದೌತಣ, ವಿಗ್ರಹಾರಾಧನೆ, ಮೂಢನಂಬಿಕೆ, ಹೊಟ್ಟೆಬಾಕತನ, ಆಲಸ್ಯ ಎಲ್ಲವುಗಳಿಂದ ತೊಳೆದಿದ್ದಾನೆ ಪ್ರೇರೆ. ದೈವ ಸ್ವಭಾವದಲ್ಲಿ ಪಾಲುಗಾರನಾಗಿ ಮಾಡಿದ್ದಾನೆ. ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ನಮಗೆ ರಕ್ಷಣೆ ಇಲ್ಲ ಎಂದು ಹೇಳಿದನು ಪೇತ್ರ. ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 12ನೇ ವಾಕ್ಯ. ರಕ್ಷಣೆ ಅಂದರೆ ಪ್ರೇರೆ ಪಾಪದಿಂದ ಹೊರಬರುವುದು, ನ್ಯಾಯ ತೀರ್ಪಿಗೆ ಒಳಗಾಗದಿರುವುದು. ಈ ಲೋಕದಲ್ಲಿ ದೇಹದಲ್ಲಿ ಜೀವಿಸಿದ ಪ್ರತಿಯೊಬ್ಬ ಮನುಷ್ಯ, ಸ್ತ್ರೀ ಪುರುಷರಾಗಿರ್ಬೋದು, ಅವರ ದೇಹದಲ್ಲಿ ಬದುಕಿದ್ದಷ್ಟು ಕಾಲ ಮಾಡಿದ ಒಳ್ಳೆಯ ಕೆಟ್ಟ, ಪಾಪ ಪುಣ್ಯ
ಮಾತು, ಯೋಚನೆ, ಕ್ರಿಯೆ, ಕರ್ತವ್ಯಗಳಿಗಾಗಿ ತಿಳಿಯದೆ ಮಾಡಿದ ಎಲ್ಲವುಗಳಿಗಾಗಿ ಶಿಕ್ಷೆ ಇದೆ ಪ್ರೇರೆ. ಪ್ರತಿಯೊಂದು ಕೆಲಸಕ್ಕೂ ಸಂಬಳ ಉಂಟು ಎನ್ನುವಂತೆ ಈ ಜೀವಿತಕ್ಕೆ ದೇವರಗಾಗಿ ಜೀವಿಸುವುದಾದರೆ ನಿತ್ಯ ಜೀವ ಪ್ರತಿಫಲ ಇದೆ ಪ್ರೇರೆ. ನಮಗಾಗಿ ನಾವು ಲೌಕಿಕತೆಗಾಗಿ ಜೀವಿಸಿದರೆ ಮರಣವೆಂಬ ತೀರ್ಪು ಇದೆ. ಹೌದು, ಮರಣ ಎಂದರೆ ನರಕಕ್ಕೆ ಪ್ರವೇಶ ಪ್ರೇರೆ, ಕತ್ತಲೆ ಸ್ಥಳಗಳಿಗೆ. ದೇವರಿಲ್ಲದ ಸ್ಥಳ ನರಕ, ಆದರೆ ಪಾತಾಳ. ಅಲ್ಲಿ ದೇವರ ಮಾತಿಗೆ ಒಳಗಾಗದವರನ್ನು, ಎಲ್ಲ ಸೈತಾನನ ಮಾತಿಗೆ ಕಿವಿಗೊಟ್ಟವರನ್ನು, ಎಲ್ಲ ದುಷ್ಟರು, ದುರಾಲೋಚನೆ ಮಾಡುವವರನ್ನು ಕುರಿಗಳಂತೆ ದಟ್ಟವಾಗಿ ಪಾತಾಳದಲ್ಲಿ ಜಮಾ ಮಾಡಲಾಗಿದೆ, ಸೇರಿಸಿದ್ದಾನೆ ಪ್ರೇರೆ ದೇವರು. ಹೌದು, ಅದು ಸೈತಾನನಿಗೂ ಆತನ ದೂತರಿಗೆ ಸಿದ್ಧ ಮಾಡಲಾಗಿದೆ. ಆದರೆ ದೇವರನ್ನು ಅರಿಯದವರು, ದೇವರ ಮಾತಿಗೆ ವಿರೋಧಿಸಿದವರು, ಪ್ರತಿಭಟಿಸಿದವರು, ದೇವರನ್ನು ದೂಷಿಸಿದವರು, ದೇವರು ಇಲ್ಲ ಎಂದವರು, ಮನಸ್ಸಿಗೆ ಬಂದಂತೆ ನಡೆದುಕೊಂಡವರು, ಕೊಲೆಗಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಕಾಮುಕರು, ಮಾಟ ಮಂತ್ರಗಾರರು, ನಾಯಿಗಳಂತಿರುವವರು, ಹೇಡಿಗಳು, ಎಲ್ಲ ಸುಳ್ಳಾದದ್ದನ್ನು ನಡೆಸುವರು ಆ ಪಾತಾಳದಲ್ಲಿ ಜಮಾ ಆಗಿರ್ತಾರೆ ಇರುವೆಗಳಂತೆ. ಹೌದು, ಅದು ಎಷ್ಟು ವಿಕಾರ, ಭಯಂಕರ. ಆದರೆ ದೇವರು ತನ್ನನ್ನು ಪ್ರೀತಿಸುವವರಿಗೆ ಆ ಪಾತಾಳ ಲೋಕವನ್ನು ನೋಡಗೊಳಿಸುವುದಿಲ್ಲ ಪ್ರೇರೆ. ಜೀವ ಮಾರ್ಗವನ್ನು ತೋರಿಸುತ್ತಾನೆ, ಅಮರ ಮಾರ್ಗ ತೋರಿಸುತ್ತಾನೆ. ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ಸಿದ್ಧಪಡಿಸಿದ್ದಾನೆ. ಕಾರಣ ಆತನೇ ಮುಖ್ಯವಾದ ಮೂಲೆಗಲ್ಲು ಮನುಷ್ಯ ಜೀವಿತವೆಂಬ ಮನೆಗೆ. ಬರಬೇಕಾದ ರಕ್ಷಣೆಯು ಯೇಸು ಕ್ರಿಸ್ತನೇ. ಮನುಷ್ಯ ಜೀವಿತದಲ್ಲಿ ಒಂದು ಟರ್ನ್, ಪ್ರತ್ಯೇಕವಾದ ಜೀವಿತ ಯಾವುದೆಂದರೆ ಬೇರೆ ಯೇಸು ಕ್ರಿಸ್ತನ ವಿಶ್ವಾಸುವುದೇ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ರಕ್ಷಣೆ ಇಲ್ಲ. ಈ ಹೆಸರು ದೇವರ ಹೆಸರು ಬೇರೆ. ಈ ಹೆಸರು ಪಾಪಗಳಿಂದ ರಕ್ಷಿಸುತ್ತದೆ. ನಮ್ಮ ವೈಯಕ್ತಿಕ ಪಾಪ, ಕಣ್ಣಿನಿಂದ ಮಾಡುವ ಪಾಪ, ಬಾಯಿಂದ ಮಾಡುವ ಪಾಪ, ಕಿವಿಯಿಂದ, ಕೈಗಳಿಂದ, ಕಾಲುಗಳಿಂದ. ಹೌದು ಬೇರೆ. ಯಾಕಂದರೆ ನಾವು ಪಾಪದಲ್ಲಿ ಹುಟ್ಟಿದ್ದೇವೆ. ಪಾಪಕ್ಕೆ ಅರ್ಥ ಮನುಷ್ಯ ಜೀವಿತವೇ ಪ್ರೇರೆ. ಮನುಷ್ಯ ಬಾಳ ಬಲಹೀನ. ಆದ್ದರಿಂದಲೇ ದೇವರು ಮನುಷ್ಯನಾಗಿ ಬಂದನು, ಆ ಬಲಹೀನ ಮನುಷ್ಯನನ್ನು ಬಲಪಡಿಸಲು. ಯೇಸು ಎಂಬ ನಾಮ ಧರಿಸಿಕೊಂಡು ಬಂದ ಪ್ರೇರೆ. ಯೇಸು ಎಂದರೆ ರಕ್ಷಕ, ಪಾಪಗಳಿಂದ ಬಿಡಿಸಿ ಕಾಯುವ ರಕ್ಷಕ ಪ್ರೇರೆ. ಹೌದು, ಹೀಗೆ ನಾವು ಯೇಸು ವಿಶ್ವಾಸದಾಗ ಪಶ್ಚಾತ್ತಾಪಪಟ್ಟು ನಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದಾಗ ಯೇಸು ನಮ್ಮ ರಕ್ಷಿಸುತ್ತಾನೆ ಪ್ರೇರೆ. ಮತ್ತು ಕ್ರಿಸ್ತ ಎನ್ನುವ ತನ್ನ ಪರಿಶುದ್ಧ ಆತ್ಮನನ್ನು ದಯಪಾಲಿಸುತ್ತಾನೆ. ಮತ್ತೆ ಪಾಪ ಮಾಡದಂತೆ ಪಾಪದ ಶಕ್ತಿಯನ್ನು ಜಯಿಸಲು, ಪಾಪದ ಶಕ್ತಿಗಳನ್ನು ಶಿಕ್ಷಿಸಲು ಶುದ್ಧ ಆತ್ಮನಾಗಿ ನಮ್ಮೊಳಗೆ ಪ್ರವೇಶವಾಗುತ್ತಾನೆ, ನಮ್ಮ ಮೇಲೆ ನೆಲೆಗೊಳ್ಳುತ್ತಾನೆ. ಹೀಗೆ ಯೇಸು ಕ್ರಿಸ್ತ. ಯೇಸು ಎಂದರೆ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ಕ್ರಿಸ್ತ ಎಂದರೆ ಸೈತಾನನ ದುಷ್ಟಶಕ್ತಿ, ಇಹಲೋಕದ ದುಷ್ಟಶಕ್ತಿಯ ನಮ್ಮ ದೇವರಿಂದ ದೂರ ಮಾಡುವ ದುಷ್ಟ ಗುಣಗಳನ್ನು, ದುಷ್ಟ ಆಲೋಚನೆಯನ್ನು, ಮರಣವನ್ನು, ಅಶಾಂತಿಯನ್ನು, ಅಜ್ಞಾನವನ್ನು, ಅಂಧಕಾರವನ್ನು, ವಿಗ್ರಹಾರಾಧನೆಯನ್ನು, ಮೂಢನಂಬಿಕೆಯನ್ನು, ನಿರರ್ಥಕ ನಿರ್ಜೀವ ಕಾರ್ಯಗಳನ್ನು ತಂದೊಡ್ಡುವ ಸೈತಾನನ ದೆವ್ವದ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷ ಆದ ಆತನು ಕ್ರಿಸ್ತ. ಆದರೆ ಸ್ವರ್ಗದ ಶಕ್ತಿ ನಮಗೆ ಧರಿಸುವಂತೆ, ಬಟ್ಟೆಯಂತೆ ಧರಿಸುವಂತೆ ಮಾಡುತ್ತಾನೆ ಪ್ರೇರೆ ನಮ್ಮ ಮೇಲೆ. ಹೌದು, ಹೀಗೆ ಯೇಸು ಕ್ರಿಸ್ತನಾಗಿ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಈ ಹೆಸರು, ಇದರ ಮೂಲಕ ರಕ್ಷಣೆಯಾಗುತ್ತದೆ ಪ್ರೇರೆ. ಹೌದು, ಅವನು ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ರಕ್ಷಿಸುವೆನು. ಹೌದು ಪ್ರೇರೆ, ನೀನು ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯೇಸು ಕ್ರಿಸ್ತ ನಾಮವನ್ನು ದೇವರು, ದೇವಕುಮಾರನು, ದೇವರ ಆತ್ಮನು, ಈ ತ್ರಿಏಕನಾಗಿ ಸತ್ಯದೇವರು, ನಿತ್ಯ ಜೀವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸೋದಾದರೆ ರಕ್ಷಣೆಯಾಗುತ್ತೆ ಪ್ರೇರೆ. ಹೌದು, ಪಾಪದಿಂದ, ಪಿಶಾಚಿಯಿಂದ, ಮರಣದಿಂದ, ನರಕದಿಂದ, ಅನಾರೋಗ್ಯದಿಂದ, ಕತ್ತಲೆಯ ಬಲಹೀನಪಡಿಸುವ ಎಲ್ಲ ಆಗುಹೋಗುಗಳಿಂದ. ಹೌದು, ಹೀಗೆ ದೇವರ ನಾಮವನ್ನು, ಯೇಸುವಿನ ನಾಮವನ್ನು, ಕ್ರಿಸ್ತ ನಾಮವನ್ನು ಅರಿತವರಾದರೆ ದೇವರು ನಮ್ಮನ್ನು ಉದ್ಧರಿಸುತ್ತಾನೆ. ಈ ಅಂಶದಲ್ಲಿ ಇನ್ನೊಂದಕ್ಕೆ ನೋಡೋದಾದರೆ ರೋಮಪತ್ರಿಕೆ 10ನೇ ಅಧ್ಯಾಯ 11-13ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 10 verse 11
2:13 ಇಲ್ಲಿ ಓದುವುದಾದರೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ 12ನೇ ವಾಕ್ಯ, ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ. ಆದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿರೀಕ್ಷೆ ಇಡುವ ಯಾರೂ ಆಶಾಭಂಗವಾಗುವುದಿಲ್ಲ ಅಂತ ಪ್ರೇರೆ. ಆಶೆ ಅಂದರೆ ಇಹಲೋಕದ ಆಶೆಗಳು ಪಾಶವನ್ನು ತಂದಾಕುತ್ತದೆ ಪ್ರೇರೆ. ಅಕಾಲಿಕ ಚಿಂತೆ, ಅಕಾಲಿಕ ಅನಾರೋಗ್ಯ, ಮನಸ್ತಾಪ, ಬೇರ್ಪಡುವಿಕೆ, ಮರಣ ತಂದೊಡ್ಡುತ್ತದೆ ಇಹಲೋಕದ ಆಶೆ. ಆದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವ ಆಶೆ ಇದ್ದರೆ ಆಶೆ ಭಂಗ ಆಗೋದಿಲ್ಲ ಅಂತ ಪ್ರೇರೆ. ಆ ನಂಬಿಕೆಯಿಂದ ನಾವು ದೇವರಲ್ಲಿ ಭರವಸೆ ಇಡುವವರಾಗುತ್ತೇವೆ ಮತ್ತು ದೇವರು ಕಾಪಾಡುತ್ತಾನೆ. ಹೀಗೆ ಶಾಸ್ತ್ರ ಹೇಳುತ್ತದೆ, ದೇವರ ವಾಕ್ಯ. ಈ ವಿಷಯದಲ್ಲಿ ಯಹೂದ್ಯ ಗ್ರೀಕ ಹೆಚ್ಚು ಕಡಿಮೆ ಏನೂ ಇಲ್ಲ. ಅನ್ಯ ಜನರು, ದೇವರನ್ನು ನಂಬುವವರು, ನಂಬದೇ ಇರುವವರು, ಮೊದಲಿನಿಂದ ನಂಬಿದವರು, ಈಗ ನಂಬುವವರು ಅಂತ ಏನಿಲ್ಲ ಅಂತ ಪ್ರೇರೆ. ಯಾರು ನಂಬಿಕೆ ಇಡುತ್ತಾರೋ ಅವರು ಹೆಚ್ಚು ಕಡಿಮೆ ಎಲ್ಲರಿಗೂ ಒಬ್ಬನೇ ಕರ್ತ ಅಂದರೆ ಸೃಷ್ಟಿಸಿದಾತ ತಂದೆ ಯೇಸುವೆ. ಎಲ್ಲರಿಗೂ ಒಬ್ಬನೇ ಸೃಷ್ಟಿಕರ್ತ, ರಕ್ಷಕ, ತಂದೆ ಪ್ರೇರೆ, ಆತ್ಮಗಳ ತಂದೆ. ದೇಹವನ್ನು ತಾಯಿ ಗರ್ಭದಲ್ಲಿ ನಿರ್ಮಿಸಿದಾತ, ಎಲ್ಲ ದಿನಗಳನ್ನು ಲೆಕ್ಕ ಮಾಡಿದಾತ, ಒಂದು ತಪ್ಪಿ ಹೋಗದಂತೆ. ಹೀಗೆ ಪಿಂಡವಾಗಿರುವಾಗಲೇ ನಮ್ಮನ್ನು ತಾಯಿ ಗರ್ಭದಲ್ಲಿ ನೋಡಿದಾತ. ಹೀಗೆ ಎಲ್ಲರಿಗೂ ಯೇಸು ಕ್ರಿಸ್ತನೇ ಕರ್ತನ ಪ್ರೇರೆ ದೇವರು. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಂಡ್ರೆ ಹೇರಳವಾಗಿ ಕೊಡುತ್ತಾನಂತ ಪ್ರೇರೆ. ಏನು? ರಕ್ಷಣೆ. ಪ್ರೇರೆ ರಕ್ಷಣೆ ಅಂದರೆ ಪಾಪದಿಂದ ಬಿಡಿಸ್ತಾನೆ ಹೇರಳವಾಗಿ ದೇವರ ಜ್ಞಾನದಿಂದ ತುಂಬಿಸುತ್ತಾನೆ ಹೇರಳವಾಗಿ. ಪರಲೋಕ ಮಾರ್ಗದಲ್ಲಿ, ಶಾಂತಿಯ ಮಾರ್ಗದಲ್ಲಿ, ನೀತಿಯ, ಜ್ಞಾನದ, ಬೆಳಕಿನ, ಧೈರ್ಯದ, ಕೃಪೆಯ ಕೊರತೆ ನೀಗಿಸುವ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತಾನೆ ಪ್ರೇರೆ. ನಿತ್ಯ ಜೀವದ ಮಾರ್ಗದಲ್ಲಿ, ಸ್ವರ್ಗದ ಮಾರ್ಗದಲ್ಲಿ. ಹೀಗೆ ಆತನ ನಾಮವನ್ನು, ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ. ಅಪ್ರೆ ಬೇರೆ ನಾಮದಿಂದ ರಕ್ಷಣೆ ಇಲ್ಲ. ಅವನು ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನು. ಅಪ್ರೆ ಉದ್ಧರಿಸಲ್ಪಡುತ್ತೇವೆ. ಬಿದ್ದಿದ್ದೇವೆ ಪ್ರೇರೆ ಲೋಕವೆಂಬ ಪಾಪದಲ್ಲಿ, ಕತ್ತಲೆ ಸಾಮ್ರಾಜ್ಯ ಎಂಬ ಸೈತಾನನ ಜ್ಞಾನದಲ್ಲಿ, ನರಕ ಮಾರ್ಗದಲ್ಲಿ ಇದ್ದೇವೆ ಪ್ರೇರೆ. ಯೇಸುವನ್ನು ನಂಬುವುದಾದರೆ, ಆತನ ನಾಮವನ್ನು ಅರಿತುಕೊಳ್ಳುವುದಾದರೆ, ಈತನೇ ನನ್ನ ರಕ್ಷಕ, ನನ್ನ ಪರಿಶುದ್ಧ ಜೀವನ, ಈತನೇ ನನ್ನ ನೆಮ್ಮದಿ, ಶಾಂತಿ, ಆನಂದ, ಪ್ರೀತಿ, ಧೈರ್ಯ, ತಾಳ್ಮೆ, ಭಯಭಕ್ತಿ, ನಿತ್ಯ ಜೀವ ಎಂದು ವಿಶ್ವಾಸುವುದಾದರೆ ಆತ ನಾಮ ಹೇಳಿಕೊಡೋ ಎಲ್ಲರಿಗೆ ನನಗೆ ನಿನಗೆ ರಕ್ಷಣೆ ಆಗುತ್ತದೆ ಪ್ರೇರೆ. ಹೀಗೆ ಅವನು ನನ್ನಲ್ಲಿ ಭರವಸೆ ಅಥವಾ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವನು ಎನ್ನುವ ಭಾಗದಲ್ಲಿ ಯೋವೇಲ ಪ್ರವಾದಿ ಗ್ರಂಥದಲ್ಲಿ ಕೂಡ ನೋಡ್ತಾ ಪ್ರೇರೆ. 2ನೇ ಅಧ್ಯಾಯ 32ನೇ ವಾಕ್ಯ, ಪ್ರೊಫೆಟ್ ಜೋಯಲ್ ಚಾಪ್ಟರ್ 2 ವರ್ಸ್ 32nd ವರ್ಡ್. ಇಲ್ಲಿ ಓದುವುದಾದರೆ ಯೋವೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 32ನೇ ವಾಕ್ಯ, ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದು. ಯೆಹೋವನು ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರೂ ಸೇರಿದವರಾಗಿರುವರು. ಆದರೆ ಆದರೂ ಯೆಹೋವನ ನಾಮ ಅಂದರೆ ತಂದೆ ದೇವರ ಹೆಸರು ಯೆಹೋವ ಪ್ರೇರೆ. ಇವಾಗ ಯೇಸು ಕ್ರಿಸ್ತನ ಹೆಸರು, ಯೇಸು ಕ್ರಿಸ್ತನ ಹೆಸರು ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆ ಆಗುತ್ತದೆ ಅಂತ ಪ್ರೇರೆ. ಮತ್ತು ದೇವರೇ ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿಯೂ, ಅಂದರೆ ಚೀಯೋನ್ ಪರ್ವತ ಅಂದರೆ ದೇವರಲ್ಲಿ ಭರವಸೆ ಇಡುವವರು ಒಂದು ಪರ್ವತದಂತೆ ಇದ್ದಾರೆ ಪ್ರೇರೆ. ದೇವರಲ್ಲಿ ಭರವಸೆ ಇಡುವವರು ಮತ್ತು ಯೆರೂಸಲೇಮಿನಲ್ಲಿ ಅನೇಕರು ಉಳಿದಿರುವರು. ಯೆರೂಸಲೇಮ್ ಅಂದರೆ ಪ್ರೇರೆ ದೇವರ ವಿಧೇಯತೆ ಸೂಚನೆ. ಹೌದು, ಭರವಸೆ, ವಿಧೇಯತೆ. ಯಾರ್ಯಾರು ಆತನ ನಾಮದಲ್ಲಿ ಇಡುತ್ತಾರೋ ಅವರೆಲ್ಲರೂ ದೇವರು ಕರೆಯುವ ಜನಶೇಷದಲ್ಲಿ ಸೇರಿರುತ್ತಾರೆ. ಯಾವಾಗ? ಕಡೆಗಾಲದ ಉತ್ಪಾತಗಳು, ಭಯಂಕರವಾದ ಸೂಚನೆಗಳು ನಡೆಯುವಾಗ, ಲೋಕದ ಅಂತ್ಯ ನಡೆಯುವಾಗ, ಭಕ್ತರ ರಕ್ಷಣೆಯಾಗುವ ಸಮಯದಲ್ಲಿ ದೇವರಿಗೆ ಭರವಸೆ ಇಡುವವರು, ವಿಧೇಯರಾದವರು ದೇವರು ಕರೆಯುವ ಜನಶೇಷದಲ್ಲಿ ವಿಶೇಷಗೊಳಿದಿರುತ್ತಾರೆ. ಆದರೆ ಹೀಗೆ ಕೊನೆಯ ವಾಕ್ಯ ನೋಡೋದಾದರೆ ನಾವು ಫಿಲಿಪ್ಪಿ 2ನೇ ಅಧ್ಯಾಯ 9, 10, 11ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಎಲ್ಲ ಹೆಸರುಗಳಿಗಿಂತ ದೇವರು ಆತನಿಗೆ ಶ್ರೇಷ್ಠ ಹೆಸರು ಕೊಟ್ಟಿದ್ದಾನೆ. ಸ್ವರ್ಗ, ಮರ್ತ್ಯ, ಪಾತಾಳ ಜೀವರಾಶಿಗಳು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿಯುತ್ತದೆ ಪ್ರೇರೆ. ತಂದೆಯ ದೇವರಿಗೆ ಘನವನ್ನು ಮಹಿಮೆಯನ್ನು ಸಲ್ಲಿಸುತ್ತೇವೆ ಅಂತ ಯೇಸುವನ್ನು ವಿಶ್ವಾಸೋಣ. ಆತನ ನಾಮವನ್ನು ಕರೆಯುವುದು
ಉದ್ಧಾರವಾಗೋಣ ಪ್ರಿಯರೇ.